16 ವರ್ಷಗಳ ನಿರೀಕ್ಷೆಗೆ ತೆರೆ ಬಿದ್ದಿದೆ. ಫುಟ್ಬಾಲ್ ಜಗತ್ತಿನ ಹೊಸ ಸಾಮ್ರಾಟನಾಗಿ ಸ್ಪೇನ್ ಮೆರಿತಾ ಇದೆ. ಬಲಿಷ್ಠ ಅರ್ಜೆಂಟೀನಾವನ್ನ ಮಣಿಸಿ ವಿಶ್ವಕಪ್ ಟ್ರೋಫಿಯನ್ನ ತನ್ನದಾಗಿಸಿಕೊಂಡಿದೆ. ಹೆಚ್ಚುವರಿ ಸಮಯದಲ್ಲಿ ದಾಖಲಾದಂತಹ ಒಂದೇ ಒಂದು ಗೋಲು ಸ್ಪೇನ್ಗೆ ಐತಿಹಾಸಿಕ ಗೆಲುವನ್ನ ತಂದುಕೊಟ್ಟಿದೆ. ಫಿಫಾ ವಿಶ್ವಕಪ್ 2026ರ ಫೈನಲ್ನಲ್ಲಿ ಯುರೋಪಿಯನ್ ಚಾಂಪಿಯನ್ ಸ್ಪೇನ್ ಹಾಲಿ ವಿಶ್ವ ಚಾಂಪಿಯನ್ ಅರ್ಜೆಂಟೀನಾವನ್ನ 1-0 ಗೋಲುಗಳಿಂದ ಮಣಿಸಿ ವಿಶ್ವಕಪ್ ಟ್ರೋಫಿಯನ್ನ ತನ್ನದಾಗಿಸಿಕೊಂಡಿದೆ. ಹೆಚ್ಚುವರಿ ಸಮಯದಲ್ಲಿ ಬಂದಂತಹ ಏಕೈಕ ಗೋಲು ಪಂದ್ಯಕ್ಕೆ ಇಲ್ಲಿ ತೀರ್ಮಾನ ಕೂಡ ಆಗಿದ್ದು ಹೌದು. ಸ್ಪೇನ್ 2010ರ ಬಳಿಕ ಎರಡನೇ ಬಾರಿ ವಿಶ್ವ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿದೆ. ನ್ಯೂಯಾರ್ಕ್ ನ್ಯೂಜೆರ್ಸಿ ಸ್ಟೇಡಿಯಂನಲ್ಲಿ ನಡೆದಂತಹ ಈ ಫೈನಲ್ ಆರಂಭದಿಂದಲೇ ತೀವ್ರ ಪೈಪೋಟಿಯಿಂದ ಕೂಡ ಕೂಡಿತ್ತು. ಸ್ಪೇನ್ ಚೆಂಡಿನ ಮೇಲಿನ ಹಿಡಿತವನ್ನ ಸಾಧಿಸಿ ನಿರಂತರವಾಗಿ ದಾಳಿ ನಡೆಸಿದ್ರೂ ಕೂಡ ಅರ್ಜೆಂಟೀನಾದ ಗೋಲ್ ಕೀಪರ್ ಎಮಿಲಿಯಾನೋ ಮಾರ್ಟಿನೆಸ್ ಹಲವು ಅದ್ಭುತ ಸೇವ್ಗಳ ಮುಖಾಂತರ ತಂಡವನ್ನ ಪಂದ್ಯದಲ್ಲಿ ಮುನ್ನಡೆಸಿದ್ದಾರೆ.